ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ರಷ್ಯಾದ ವಿರೋಧ ಪಕ್ಷದ ನಾಯಕ ಅಧ್ಯಕ್ಷ ಪುತಿನ್ ಅವರ ಕಡು ವಿರೋಧಿ, ಕಟು ಟೀಕಾಕಾರ, ಅಲ್ಲಿನ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರ ಅಲೆಕ್ಸಿ ನವೆಲ್ನಿ ಅತ್ಯಂತ ನಿಗೂಢವಾಗಿ ಸಾವಿಗೀಡಾದರು. ಇಡೀ ಜಗತ್ತು ಇನ್ನೂ ಅವರ ಸಾವಿನ ಬಗ್ಗೆ ಮಾತಾಡ್ತಲೇ ಇದೆ. ನವೆಲ್ನಿ ಅವರನ್ನ ಅಧ್ಯಕ್ಷ ಪುತಿನ್ ಎಷ್ಟು ಬರ್ಬರವಾಗಿ ಕೊಲ್ಲಿಸಿಬಿಟ್ರು ಅಂತ ಮರುಗ್ತಾ ಇದೆ. ಆದ್ರೆ ಚರ್ಚೆ ಆಗಬೇಕಾಗಿರೋದು ಬರೀ ನವೆಲ್ನಿ ಅವರ ಸಾವಿನ ನಿಗೂಢತೆ ಬಗ್ಗೆ ಮಾತ್ರ ಅಲ್ಲ, ಬದಲಿಗೆ ನವೆಲ್ನಿಯನ್ನ ಇಟ್ಟಿದ್ದ ಜೈಲಿನ ಬಗ್ಗೆ. ಇವತ್ತು ಇಡೀ ಜಗತ್ತು ಮಾನವ ಹಕ್ಕುಗಳ ಬಗ್ಗೆ ಮಾತಾಡುತ್ತೆ. ಅದಕ್ಕಾಗಿ ವಿಶ್ವಸಂಸ್ಥೆಯಲ್ಲಿ ಒಂದು ಏಜೆನ್ಸಿ ಇದೆ. ಮಾನವ ಹಕ್ಕುಗಳಿಗಾಗಿ ಕೆಲಸ ಮಾಡೋ ಸಾಕಷ್ಟು ಅಧಿಕೃತ ಮತ್ತು ಅನಧಿಕೃತ ಸಂಸ್ಥೆಗಳಿವೆ. ಇಂಥ ಹೊತ್ತಲ್ಲೂ ರಷ್ಯಾ ತನ್ನಲ್ಲೊಂದಷ್ಟು ಭಯಾನಕ ಜೈಲುಗಳನ್ನ ಇವತ್ತಿಗೂ ಇಟ್ಟುಕೊಂಡು ಬರ್ತಾ ಇದೆ. ಅವು ಜೈಲುಗಳಲ್ಲ, ಬದಲಿಗೆ ಭೂಮಿಯ ಮೇಲಿನ ನರಕಗಳು. ಅಂಥ ಜೈಲುಗಳ ಪೈಕಿ ಒಂದು ಪೋಲಾರ್ ಉಲ್ಫ್. ಅಲ್ಲಿ ನಟೋರಿಯಸ್ ಕ್ರಿಮಿನಲ್ಗಳಿದ್ದಾರೆ. ಅದರ ಜೊತೆಗೆ ಪುತಿನ್ ವಿರೋಧಿಗಳನ್ನು ಕೂಡ ಅಲ್ಲಿಗೆ ತಳ್ಳಲಾಗುತ್ತೆ. ಗೆಳೆಯರೆ, ಬ್ರಿಟಿಷರ ಕಾಲದಲ್ಲಿದ್ದ ಅಂಡಮಾನ್ ಜೈಲು, ಏಡನ್ ಜೈಲುಗಳ ಬಗ್ಗೆ ನಾವು ಕೇಳಿದೀವಿ ಅಲ್ವಾ? ಅಂಥದ್ದೇ ಭಯಾನಕ ಜೈಲು ಈ ಪೋಲಾರ್ ಉಲ್ಫ್. ಅಲ್ಲಿ ಖೈದಿಗಳಿಗೆ ಅಂಡಮಾನ್ನಲ್ಲಿ ಬ್ರಿಟಿಷರು ಕೊಟ್ಟ ಹಾಗೆ ಶಿಕ್ಷೆಗಳನ್ನು ಕೊಡಬೇಕಾಗಿಲ್ಲ. ಆ ಜೈಲಿಗೆ ಹೋಗೋದೇ ಒಂದು ಶಿಕ್ಷೆ. ಹಾಗಾದ್ರೆ ಆ ಜೈಲಲ್ಲಿ ಏನಿದೆ? ಅದು ಅಷ್ಟೊಂದು ಭಯಾನಕ ಅನ್ನಿಸ್ಕೊಳ್ತಾ ಇರೋದು ಯಾಕೆ? ರಷ್ಯಾದಲ್ಲಿ ಈ ಜೈಲಿನ ಹಾಗೆ ಇನ್ನೆಷ್ಟು ಜೈಲುಗಳಿವೆ ಅನ್ನೋದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಲೆಕ್ಸಿ ನಾವೆಲ್ನಿಯ ಸಾವು ರಷ್ಯಾದ ಅಧ್ಯಕ್ಷನ ಕ್ರೌರ್ಯವನ್ನ ಹೊರ ಜಗತ್ತಿಗೆ ತೋರಿಸ್ತಾ ಇದೆ. ಪುತಿನ್ ವಿರುದ್ಧ ದನಿ ಎತ್ತಿದ್ರೆ ಅಂಥವರಿಗೆ ಯಾವ ಶಿಕ್ಷೆ ಆಗತ್ತೆ ಅನ್ನೋದಕ್ಕೆ ನವೆಲ್ನಿ ಪ್ರಕರಣ ಒಂದು ಉದಾಹರಣೆ ಅಂತ ಜಗತ್ತು ಮಾತಾಡ್ಕೊಳ್ತಾ ಇದೆ. ಅಲ್ಲಿ ಅಲೆಕ್ಸಿ ಸಾವನ್ನಪ್ಪಿ 3 ದಿನ ಆದ್ರೂ ಕೂಡ ಆತನ ದೇಹವನ್ನ ಕುಟುಂಬದ ಸದಸ್ಯರಿಗೆ ಕೊಟ್ಟಿಲ್ಲ. ನವೆಲ್ನಿಯ ಶವ ಪರೀಕ್ಷೆಯ ವರದಿ ಹೊರಬಿದ್ದಿಲ್ಲ. ಯಾವ ಕಾರಣದಿಂದ ನವೆಲ್ನಿ ಸತ್ರು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಹೀಗೆ ಸಾಕಷ್ಟು ಅನುಮಾನಗಳ ನಡುವೆ ನವೆಲ್ನಿ ಇದ್ದ ಜೈಲು ಎಲ್ಲರ ಗಮನವನ್ನ ಸೆಳೀತಾ ಇದೆ. ಅದರ ಹೆಸರೇ ಪೋಲಾರ್ ಉಲ್ಫ್. ಈ ಪೋಲಾರ್ ಉಲ್ಫ್ ಅನ್ನೋದು ಮಾಸ್ಕೋದಿಂದ 1900 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಇದು ಸೋವಿಯತ್ ಕಾಲದಲ್ಲಿ ನಿರ್ಮಾಣಗೊಂಡ ಜೈಲು. ಈ ಜೈಲಿರೋ ಜಾಗ ಇದೆಯಲ್ಲ, ಇದು ತುಂಬಾನೇ ರಿಮೋಟ್ ಏರಿಯಾ. ಆರ್ಕಟಿಕ್ ವಲಯದಲ್ಲಿ ಈ ಜೈಲು ಬರುತ್ತೆ. ಅಲ್ಲಿಗೆ ವರ್ಷದ ಬಹುತೇಕ ಕಾಲ ವಿಮಾನಗಳ ಸಂಪರ್ಕ ಇರುವುದಿಲ್ಲ. ರೈಲುಗಳು ಆ ಕಡೆ ಹೆಚ್ಚು ಓಡಾಡುವುದಿಲ್ಲ. ಇನ್ನಲ್ಲಿಗೆ ವಾಹನಗಳಲ್ಲಿ ಹೋಗೋದು ಅಂದ್ರೆ ಅದು ಬಹುದೊಡ್ಡ ಸಾಹಸದ ಕೆಲಸ. ಅಲ್ಲಿಗೆ ವಾಹನಗಳು ಹೋಗೋದು ಬಿಡಿ, ಖೈದಿಗಳ ಸಂಬಂಧಿಕರು ಬರೆದ ಪತ್ರಗಳು ಕೂಡ ಆ ಜೈಲಿಗೆ ತಲುಪೋದು ಅನುಮಾನ. ಅಷ್ಟರ ಮಟ್ಟಿಗೆ ಆ ಜೈಲನ್ನ ರಿಮೋಟ್ ಆಗಿರಿಸಲಾಗಿದೆ. ಇನ್ನು ಆ ಜೈಲಲ್ಲಿರುವ ನಿಯಮಗಳನ್ನು ನೋಡಿಬಿಟ್ರಂತೂ ಎಂಥವರು ಬೆಚ್ಚಿ ಬೀಳ್ತಾರೆ. ಗೆಳೆಯರೆ, ಆ ಜೈಲಿರುವ ಪ್ರದೇಶ ಆರ್ಕಟಿಕ್ ವಲಯಕ್ಕೆ ತುಂಬಾನೇ ಹತ್ತಿರದಲ್ಲಿದೆ. ಅಲ್ಲಿ ಕಡಿಮೆ ಅಂದ್ರೂ -30 ಡಿಗ್ರಿಗಳಷ್ಟು ಶೀತ ಇರುತ್ತೆ. ಬೆಳಕು ಕೂಡ ತುಂಬಾನೇ ಕಡಿಮೆ. ಇಲ್ಲಿ ಬಿಸಿಲು ಅನ್ನೋದು ಒಂಥರ ಅಪರೂಪದ ಅತಿಥಿ ಇದ್ದ ಹಾಗೆ. ಇಂಥ ವಾತಾವರಣದಲ್ಲಿ ಖೈದಿಗಳು ಚಿತ್ರ ವಿಚಿತ್ರ ನಿಯಮಗಳನ್ನಲ್ಲಿ ಪಾಲಿಸಬೇಕಾಗತ್ತೆ. ಅವರು ಆ ಕೊರೆಯುವ ಚಳಿಯಲ್ಲಿ 30 ರಿಂದ 40 ನಿಮಿಷಗಳ ಕಾಲ ಹೊರಗೆ ಹಾಗೆ ನಿಲ್ಲಬೇಕು. ಹಾಗೆ ನಿಂತವರು ಚಳಿಯನ್ನ ತಪ್ಪಿಸ್ಕೊಳ್ಳೋದಿಕ್ಕೋ ತಮ್ಮ ದೇಹವನ್ನು ಬಿಸಿ ಮಾಡ್ಕೊಳ್ಳೋದಿಕ್ಕೋ ಕೈಗಳನ್ನು ಕೂಡ ಒಂದಕ್ಕೊಂದು ಉಜ್ಜೋ ಹಾಗಿಲ್ಲ, ಚಪ್ಪಾಳೆ ತಟ್ಟೋ ಹಾಗಿಲ್ಲ, ನಿಂತ ಕಡೆಯಿಂದ ಅಲುಗಾಡೋ ಹಾಗೂ ಇಲ್ಲ, ತಮ್ಮ ದೇಹದ ಯಾವ ಅಂಗವನ್ನು ಕದಲಿಸೋ ಹಾಗಿಲ್ಲ. ಅಲ್ಲಿ ಚಳಿ ಎಷ್ಟೇ ಇದ್ರೂ ನಿಂತ ಜಾಗದಿಂದ ಅಲುಗಾಡಬಾರದು. ಒಂದು ವೇಳೆ ಯಾವುದಾದರೂ ಖೈದಿ ಆ ನಿಯಮವನ್ನ ಮೀರಿಬಿಟ್ರೆ ಅಲ್ಲಿಗೆ ವಾಟರ್ ಕ್ಯಾನನ್ಗಳು ಬರುತ್ತವೆ. ಆ ಮೂಲಕ ಒಬ್ಬ ಮಾಡಿದ ತಪ್ಪಿಗಾಗಿ ಆ ಇಡೀ ಗುಂಪಿನ ಖೈದಿಗಳ ಮೇಲೆ ನೀರನ್ನ ಸಿಂಪಡಿಸ್ತಾರೆ. ಗೆಳೆಯರೆ, ಆ ಚಳಿಯಲ್ಲಿ ನಿಂತ್ಕೊಳ್ಳೋದೇ ಕಷ್ಟ. ಇನ್ನು ಅದರ ಮೇಲೆ ತಣ್ಣಗಿರೋ ನೀರನ್ನ ಸುರಿಸ್ಕೊಂಡು ಬಿಟ್ರೆ ಅಲ್ಲಿರೋರು ಪರಿಸ್ಥಿತಿ ಹೇಗಿರಬೇಕು ಯೋಚನೆ ಮಾಡಿ. ಇನ್ನು ಆ ಜೈಲಲ್ಲಿರೋ ಖೈದಿಗಳಿಗೆ ಸರಿಯಾಗಿ ಬಟ್ಟೆ ಬರೆಗಳನ್ನು ಕೊಡೋದಿಲ್ಲ. ಅಲ್ಲಿ ತುಂಬಾನೇ ಕಡಿಮೆ ಬಟ್ಟೆಗಳನ್ನು ಕೊಡ್ತಾರೆ. ಕೊರೆಯುವ ಚಳಿಯಲ್ಲಿ ರಾತ್ರಿ ಹೊತ್ತಲ್ಲಿ ಸರಿಯಾಗಿ ಹೊದ್ದುಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಅದು ನಿಜಕ್ಕೂ ನರಕ ಯಾತನೆ. ಇನ್ನು ಈ ಜೈಲಲ್ಲಿ ಖೈದಿಗಳಿಗೆ ತುಂಬಾ ಕಡಿಮೆ ಆಹಾರವನ್ನು ಕೊಡ್ತಾರೆ. ಅಲ್ಲಿನ ಸೆಲ್ಗಳಲ್ಲಿ ಹೆಚ್ಚಿನ ಗಾಳಿ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಕೈಕಾಲು ಆಡಿಸೋದಕ್ಕೆ ಕೂಡ ಅವಕಾಶ ಇಲ್ಲದಷ್ಟು ಚಿಕ್ಕ ಸೆಲ್ಗಳಲ್ಲಿ ಖೈದಿಗಳನ್ನು ಇಡ್ತಾರೆ. ಹೀಗಾಗಿ ದೈಹಿಕವಾಗಿ ಸದೃಢವಾಗಿರೋನು ಕೂಡ ಈ ಜೈಲಿಗೆ ಬಂದ ಮೇಲೆ ವೀಕ್ ಆಗಿ ಹೋಗ್ತಾನೆ. ಯಾಕೆಂದ್ರೆ ಅಲ್ಲಿ ಬೇರೆ ಜೈಲುಗಳ ಹಾಗೆ ಖೈದಿಗಳು ಫ್ರೀ ಆಗಿ ಓಡಾಡೋದಿಕ್ಕಾಗೋದಿಲ್ಲ. ವ್ಯಾಯಾಮಗಳನ್ನು ಮಾಡೋ ಹಾಗಿಲ್ಲ. ಒಬ್ಬರನ್ನೊಬ್ರು ಮಾತಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಕೆಲವೊಮ್ಮೆ ಖೈದಿಗಳಿಗೆ ಶಿಕ್ಷೆ ಕೊಡೋ ಸಲುವಾಗಿ ಅವರನ್ನ ಬೆತ್ತಲೆಯಾಗಿಸಿ ಕೊರೆಯುವ ಚಳಿಯಲ್ಲಿ ನಿಲ್ಲಿಸ್ತಾರಂತೆ. ಇನ್ನೂ ಮಾತು ಕೇಳದೆ ಇದ್ರೆ ಆ ಚಳಿಯಲ್ಲೇ ಬಾಸುಂಡೆಗಳು ಬರೋ ಹಾಗೆ ಚಾಟಿಗಳಿಂದ ಹೊಡಿತಾರೆ. ಇದರ ಜೊತೆಗೆ ಅಲ್ಲಿ ಸೊಳ್ಳೆಗಳು ಹಾಗೂ ಕೀಟಗಳ ಕಾಟ ಬೇರೆ ಇರುತ್ತೆ. ಬೇಸಿಗೆ ಬಂತು ಅಂದ್ರೆ ಆ ಭಾಗದಲ್ಲಿ ಎಷ್ಟು ಸೊಳ್ಳೆಗಳಿರುತ್ತವೆ ಅಂದ್ರೆ ಸೊಳ್ಳೆಗಳ ಮೋಡಾನೆ ನಿರ್ಮಾಣವಾಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಭಯಾನಕ ಪ್ರದೇಶ ಅದು. ಇನ್ನು ಈ ಜೈಲನ್ನ ರಷ್ಯಾದಲ್ಲಿ ಭೀಕರ ಅಪರಾಧಗಳನ್ನ ಮಾಡಿದ ಭಯಾನಕ ಕೈದಿಗಳನ್ನ ಇಡೋದಿಕ್ಕೆ ಅಂತಲೇ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಸೀರಿಯಲ್ ಕಿಲ್ಲರ್ಗಳಿದ್ದಾರೆ, ದರೋಡೆಕೋರರಿದ್ದಾರೆ. 15 ವರ್ಷಗಳಿಗಿಂತಲೂ ಹೆಚ್ಚಿನ ಶಿಕ್ಷೆಗೊಳಗಾದವರನ್ನ ಈ ಜೈಲಲ್ಲಿ ತಂದಿರಿಸಲಾಗುತ್ತೆ. ಇಂಥ ಜೈಲಿಂದ ತಪ್ಪಿಸಿಕೊಳ್ಳೋದು ಅನ್ನೋದು ದೂರದ
ಅನ್ನೋದು ಮಾತು. ಹಾಗೇನಾದರೂ ಮಾಡಿ ಸಿಕ್ಕಿ ಬಿದ್ದರೆ ಅಲ್ಲಿ ಶಿಕ್ಷೆ ಅನ್ನೋದು ಡಬಲ್ ಆಗುತ್ತೆ. ಸಿಕ್ಕಿ ಬೀಳದೆ ಇದ್ರೂ ಕೂಡ ಆ ಚಳಿಗೆ ಸಿಕ್ಕಿ ತಪ್ಪಿಸ್ಕೊಳ್ಳೋದಕ್ಕೆ ಹೋಗೋ ಕೈದಿ ಸಾವಿಗೀಡಾಗಬೇಕಾಗಿ ಬರುತ್ತೆ. ಅಷ್ಟರ ಮಟ್ಟಿಗೆ ಇದೊಂದು ಭಯಾನಕ ಜೈಲು. ಇನ್ನು ಈ ಜೈಲಲ್ಲಿ ಕುಖ್ಯಾತ ಸೀರಿಯಲ್ ಕಿಲ್ಲರ್ ಅಲೆಕ್ಸಾಂಡರ್ ಎಲಿಸ್ಟ್ರಟೋವ್, ಅಲೆಕ್ಸಾಂಡರ್ ಗ್ರೇಬಾ, ಯಾವಗೇನಿ ಕೊಲೆನ್ಸಿಕೋವ್, ಸೆರ್ಗೆ ಓಸಿಪಿಂಕೋ, ಡಿಮಿಟ್ರಿ ಒರೆನೆಂಕೋ ಸೇರಿದ ಹಾಗೆ ಸಾಕಷ್ಟು ಕ್ರಿಮಿನಲ್ಗಳನ್ನ ಇಡಲಾಗಿತ್ತು. ಈ ಕೈದಿಗಳ ಪೈಕಿ ಕೂಡ ಭಯಾನಕ ಅನ್ನಿಸ್ಕೊಂಡಿದ್ದವನು ಅಲೆಕ್ಸಾಂಡರ್ ಎಲಿಸ್ಟ್ರಟೋವ್. ಅವನೊಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿದ್ದ. ಪ್ರಯಾಣಿಕರನ್ನ ದೋಚೋ ಸಲುವಾಗಿನೇ ಅವನು ತನ್ನ ಟ್ಯಾಕ್ಸಿಯಲ್ಲಿ ಕರ್ಕೊಂಡು ಹೋಗಿದ್ದ 6 ಮಂದಿಯನ್ನ ಕೊಂದಿದ್ದ, ಹಾಗೆ 3 ಮಂದಿಯನ್ನ ದೋಚಿದ್ದ. 2005ರಲ್ಲಿ ಇವನ ಈ ಕೃತ್ಯಗಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಯಿತು. ಹೀಗಾಗಿ ಇವನನ್ನ ಈ ಪೋಲಾರ್ ವೋಲ್ಫ್ ಜೈಲಿಗೆ ಕರ್ಕೊಂಡು ಬಂದು ಬಿಟ್ರು. ಇಂಥ ಭಯಾನಕ ಜೈಲಲ್ಲಿ ಅಲೆಕ್ಸಿ ನವೆಲ್ನಿಯನ್ನ ತಂದಿಡಲಾಗಿತ್ತು. ಅಲ್ಲಿ ನವೆಲ್ನಿಗೆ ಪೇನ್ ಕಿಲ್ಲರ್ ಅಂತ ಹೇಳಿ ಯಾವುದೋ ಬೇರೆ ಡ್ರಗ್ ಅನ್ನ ಇಂಜೆಕ್ಟ್ ಮಾಡಲಾಯ್ತಂತೆ. ನವೆಲ್ನಿ ಹುಷಾರ್ ತಪ್ಪಿದಾಗ ಅವರಿಗೆ ಸರಿಯಾದ ಚಿಕಿತ್ಸೆ ಕೂಡ ಸಿಗಲಿಲ್ಲಂತೆ. ಇಂಥ ಸಾಕಷ್ಟು ವಿಷಯಗಳನ್ನ ನವೆಲ್ನಿ ಹೇಳಿಕೆಗಳನ್ನ ಆಧರಿಸಿ ಅವನ PROಗಳು ದಾಖಲು ಮಾಡಿದ್ದಾರೆ. ನವೆಲ್ನಿಯ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂಥ ಸಾಕಷ್ಟು ವಿಷಯಗಳನ್ನ ಹೇಳಲಾಗಿದೆ. ಇಂಥ ಜೈಲಿಗೆ ಇತ್ತೀಚೆಗಷ್ಟೇ ಬಂದ ನವೆಲ್ನಿ ಕೆಲವೇ ದಿನಗಳಲ್ಲಿ ಇಲ್ಲಿ ಅತ್ಯಂತ ನಿಗೂಢವಾಗಿ ಸಾವಿಗೀಡಾಗಿದ್ದಾರೆ. ಇದು ಪುತಿನ್ ಅವರನ್ನ ಎದುರು ಹಾಕೊಂಡವರು ಏನಾಗ್ತಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಇನ್ನು ರಷ್ಯಾದಲ್ಲಿ ಇಂಥ ಜೈಲುಗಳಿಗೇನು ಕಡಿಮೆ ಇಲ್ಲ. ಅದರಲ್ಲೂ ಜಗತ್ತಿನ ಅತ್ಯಂತ ಭೀಕರ ಜೈಲುಗಳ ಪಟ್ಟಿಯಲ್ಲಿ ರಷ್ಯಾದ ಸಾಕಷ್ಟು ಜೈಲುಗಳು ಸ್ಥಾನ ಪಡ್ಕೊಳ್ಳುತ್ತವೆ. ಅದರಲ್ಲಿ ಪೋಲಾರ್ ವೋಲ್ಫ್ ಕೂಡ ಒಂದು. ಇನ್ನು ರಷ್ಯಾದಲ್ಲಿರೋ ಇನ್ನಿತರ ಭಯಾನಕ ಜೈಲುಗಳು ಯಾವುವು ಅನ್ನೋದನ್ನ ನಾವು ನೋಡೋದಾದ್ರೆ ನಮ್ಮ ಕಣ್ಣಿಗೆ ಅಲ್ಲಿ ಮೊದಲು ಕಾಣೋದು NKVD ಪ್ರಿಸನ್. ಇದನ್ನ ಬ್ಲಾಕ್ ಡಾಲ್ಫಿನ್ ಪ್ರಿಸನ್ ಅಂತ ಕೂಡ ಕರೀತಾರೆ. ಈ ಜೈಲಿನ ಹೊರಗೆ ಡಾಲ್ಫಿನ್ ನ ಸ್ಟ್ಯಾಚ್ಯೂ ಇರೋದ್ರಿಂದ ಇದಕ್ಕೆ ಈ ಹೆಸರನ್ನ ಕೊಡಲಾಗಿದೆ. ಇದು ಪೋಲಾರ್ ವೋಲ್ಫ್ಗೆ ವಿರುದ್ಧ ದಿಕ್ಕಿನಲ್ಲಿದೆ. ಅಂದ್ರೆ ರಷ್ಯಾ ಕಜಕಿಸ್ತಾನ್ ಗಡಿಯಲ್ಲಿ ಈ ಜೈಲಿದ್ದು ಇಲ್ಲಿಂದ ಕೈದಿಗಳು ಜೀವಂತವಾಗಿ ಹೊರಗೆ ಬಂದ ಉದಾಹರಣೆಗಳು ತುಂಬಾನೇ ಕಡಿಮೆ ಅಂತ ಹೇಳ್ತಾರೆ. ಇನ್ನು ಇಲ್ಲಿಗೆ ಕೈದಿಗಳನ್ನ ಕರ್ಕೊಂಡು ಬರುವಾಗ ಅವರ ಕಣ್ಣುಗಳಿಗೆ ಬಟ್ಟೆ ಕಟ್ತಾರಂತೆ. ಅವರನ್ನ ನೇರವಾಗಿ ನಡೆಯೋದಕ್ಕೆ ಬಿಡೋದಿಲ್ಲ. ಹೀಗೆ ಮಾಡೋದ್ರ ಮೂಲಕ ಕೈದಿಗಳಿಗೆ ತಾವು ಯಾವ ಜೈಲಿಗೆ ಬಂದಿದ್ದೀವಿ ಅನ್ನೋದು ಕೂಡ ಗೊತ್ತಾಗಬಾರದು ಅನ್ನೋ ರೀತಿ ಅವರನ್ನ ಇಲ್ಲಿಗೆ ಕರ್ಕೊಂಡು ಬರಲಾಗುತ್ತೆ. ಇಲ್ಲಿಗೆ ಬರೋ ಕೈದಿಗಳಲ್ಲಿ ಹೆಚ್ಚಿನವರು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರ್ತಾರೆ. ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆದಾರರು, ಮಾನವ ಕಳ್ಳ ಸಾಗಾಟ ಮಾಡೋರು, ಲೈಂಗಿಕ ದೌರ್ಜನ್ಯಗಳ ಪ್ರಕರಣಗಳಲ್ಲಿ ಬಂಧಿತರಾದವರು, ಭಯೋತ್ಪಾದನೆ ಸೇರಿದ ಹಾಗೆ ಹೀನಾತಿಹೀನ ಕೃತ್ಯಗಳನ್ನ ಮಾಡಿದವರನ್ನ ತಗೊಂಡು ಬಂದು ಈ ಬ್ಲಾಕ್ ಡಾಲ್ಫಿನ್ಗೆ ಎಸಿತಾರೆ. ಇನ್ನು ಈ ಬ್ಲಾಕ್ ಡಾಲ್ಫಿನ್ ಅನ್ನೋದು ರಷ್ಯಾದ ಅತ್ಯಂತ ಹಳೆಯ ಜೈಲುಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ. ಸದ್ಯಕ್ಕೆ ಇಲ್ಲಿ 700 ಮಂದಿ ಕೈದಿಗಳಿದಾರಂತೆ. ಇನ್ನಿಲ್ಲಿನ ಬ್ಯಾರಕ್ಗಳು ಕೂಡ ಪೋಲಾರ್ ವೋಲ್ಫ್ನಂತೆ ತುಂಬಾ ಇಕ್ಕಟ್ಟಾಗಿರುತ್ತವೆ. ಕೈದಿಗಳು ದಿನದ 24 ಗಂಟೆಯೂ CCTVಯ ಕಣ್ಗಾವಲಲ್ಲಿರ್ತಾರೆ. ಇಲ್ಲಿ ಪ್ರತಿ 15 ನಿಮಿಷಗಳಿಗೊಮ್ಮೆ ಗಸ್ತಿಗೆ ಬರುವ ಸೆಕ್ಯೂರಿಟಿ ಸ್ಟಾಫ್ಗೆ ಕೈದಿಗಳು ರೆಸ್ಪಾಂಡ್ ಮಾಡಲೇಬೇಕು. ಆದರೆ ಇಲ್ಲಿ ಕೈದಿಗಳಿಗೆ ಓದೋದಿಕ್ಕೊಂದಷ್ಟು ಪುಸ್ತಕಗಳನ್ನ ಮತ್ತು ಕೇಳೋದಕ್ಕೆ ರೇಡಿಯೋನ ಕೊಡಲಾಗತ್ತೆ ಅಂತ ಹೇಳಲಾಗತ್ತೆ. ಇನ್ನು ರಷ್ಯಾದಲ್ಲಿ ಮತ್ತೊಂದು ಭಯಾನಕ ಜೈಲು ಅಂದ್ರೆ ಅದು ಪೇಟಕ್ ಐಲ್ಯಾಂಡ್ ಪ್ರಿಸನ್. ರಷ್ಯಾದ ನೋಜೆರೋ ಸರೋವರದಲ್ಲಿ ಒಗ್ನೆನಿ ಓಸ್ಟ್ರೋ ಅನ್ನೋ ಹೆಸರಿನ ದ್ವೀಪದಲ್ಲಿ ಈ ಕಾರಾಗೃಹ ಇದೆ. ಗೆಳೆಯರೆ, ಇವತ್ತು ಜೈಲನ್ನು ನಿರ್ಮಾಣ ಮಾಡಿದಾರಲ್ಲ, ಈ ಸ್ಥಳದಲ್ಲಿ ಒಂದು ಕಾಲಕ್ಕೆ ಧಾರ್ಮಿಕ ಕೇಂದ್ರ ಒಂದಿತ್ತು ಅಂತ ಹೇಳ್ತಾರೆ. 1917ರಲ್ಲಿ ಇಲ್ಲಿದ್ದ ಧಾರ್ಮಿಕ ಕೇಂದ್ರದ ಕಟ್ಟಡವನ್ನೇ ಸೆರೆಮನೆಯಾಗಿ ಬದಲಾಯಿಸಲಾಯಿತು. ಜೋಸೆಫ್ ಸ್ಟಾಲಿನ್ ಕಾಲದಲ್ಲಿ ಸರ್ಕಾರದ ವಿರುದ್ಧ ದಂಗೆ ಎದ್ದವರನ್ನ ಬಂಧಿಸಿಡೋದಕ್ಕಾಗಿ ಈ ಜೈಲನ್ನು ಬಳಕೆ ಮಾಡಲಾಗ್ತಾ ಇತ್ತು. ಮುಂದೆ 1953ರ ಈಚೆಗೆ ರಾಜಕೀಯೇತರ ಅಪಾಯಕಾರಿ ಕೈದಿಗಳನ್ನು ಇರಿಸೋದಕ್ಕೆ ಈ ಜೈಲನ್ನು ಬಳಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಗಲ್ಲು ಶಿಕ್ಷೆಯಿಂದ ಪಾರಾಗಿ ಜೀವಾವಧಿ ಶಿಕ್ಷೆಗೆ ಒಳಗಾಗ್ತಾರಲ್ಲ ಕೈದಿಗಳು, ಅಂಥವರನ್ನ ತಗೊಂಡು ಬಂದು ಈ ಜೈಲಿಗೆ ಹಾಕ್ತಾರೆ. ಇದರ ವಿಶೇಷ ಏನು ಅಂದರೆ, ಚಳಿಗಾಲ ಬಂತು ಅಂದರೆ ಇಲ್ಲಿರುವ ಎಲ್ಲ ನೀರಿನ ಮೂಲಗಳು ಕೂಡ ಮಂಜುಗಡ್ಡೆಯ ಥರ ಬದಲಾಗಿ ಹೋಗುತ್ತವೆ. ಅಲ್ಲದೆ ಇಲ್ಲಿನ ವಾತಾವರಣದಲ್ಲಿ ಚಳಿ ತುಂಬಾ ಹೆಚ್ಚಾಗಿರುತ್ತೆ. ಹೇಗಿದ್ರು ಕೈದಿಗಳಿಗೇನು ವಿಶೇಷವಾದ ಬೆಚ್ಚಗಿನ ಬಟ್ಟೆಗಳನ್ನು ಕೊಡೋದಿಲ್ಲ. ಹೀಗಾಗಿ ಆ ಚಳಿಯನ್ನು ಸಹಿಸೋದವರಿಗೆ ತುಂಬಾ ಕಷ್ಟ ಆಗುತ್ತೆ. ಚಳಿಗಾಲವನ್ನು ಸಹಿಸಿಕೊಂಡು ಬದುಕುಳಿದ್ರೆ ಅಂಥವನು ಮುಂದಿನ ಚಳಿಗಾಲವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಲ್ಲದೆ ಇದ್ದರೆ ಅವನನ್ನು ತಗೊಂಡು ಹೋಗಿ ಅಲ್ಲೇ ಎಲ್ಲಾದರೂ ಹೂತು ಬರ್ತಾರೆ. ಗೆಳೆಯರೆ, ಈ 3 ಜೈಲುಗಳು ಮಾತ್ರ ಅಲ್ಲ, ರಷ್ಯಾದಲ್ಲಿ ಇಂಥ 16 ಜೈಲುಗಳಿವೆ. ಅದರಲ್ಲೂ ಸರ್ಬಿಯಾದಲ್ಲಿರೋ ಜೈಲುಗಳಲ್ಲಂತೂ ಏನು ನಡೆಯುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ.
ಅಲ್ಲಿ ಯಾವುದೇ ಮಾನವ ಹಕ್ಕುಗಳ ಕಾರ್ಯಕರ್ತರಿಗೆ ಎಂಟ್ರಿ ಇಲ್ಲ. ವಿಶ್ವಸಂಸ್ಥೆಯ ತಂಡಗಳು ಕೂಡ ಅಲ್ಲಿಗೆ ಭೇಟಿ ಕೊಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ರಷ್ಯಾ ಬಿಡೋದಿಲ್ಲ. ಇಲ್ಲಿ ಮಾನವ ಹಕ್ಕುಗಳಿಲ್ಲ ಅನ್ನೋ ಆರೋಪ ಇದೆ. ಅದು ಈಗ ನವಲ್ನಿ ಸಾವಿನ ಮೂಲಕ ಜಗತ್ತಿಗೆ ಮತ್ತೊಮ್ಮೆ ಗೊತ್ತಾಗ್ತಾ ಇದೆ. ಗೆಳೆಯರೆ, ಪುತಿನ್ ಈ ರೀತಿ ಸಾಕಷ್ಟು ಜನ ರಾಜಕೀಯ ವಿರೋಧಿಗಳನ್ನ ಈಗಾಗಲೇ ಮುಗಿಸಿದ್ದಾರೆ ಅಂತ ಪಶ್ಚಿಮದ ಮಾಧ್ಯಮಗಳು ವರದಿಯನ್ನು ಮಾಡ್ತಾ ಇವೆ. ರಷ್ಯಾದಲ್ಲಿ ಕಾಣೆಯಾಗುವ ರಾಜಕೀಯ ವ್ಯಕ್ತಿಗಳು ಯಾವ ಜೈಲಲ್ಲಿದ್ದಾರೆ ಅನ್ನೋದು ಗೊತ್ತಾಗೋದಕ್ಕೆ ಕೂಡ ತುಂಬಾ ದಿನಗಳು ಬೇಕಾಗುತ್ತಂತೆ. ಅದು ಗೊತ್ತಾಗೋ ಹೊತ್ತಿಗೆ ಅಲ್ಲಿ ಸಾಕಷ್ಟು ಜನ ಸಾವಿಗೂ ಈಡಾಗಿರ್ತಾರೆ. ಇದು ರಷ್ಯಾದಲ್ಲಿ ನಡೀತಿರುವ ಸರ್ವಾಧಿಕಾರಿ ಆಡಳಿತಕ್ಕೆ ಸಾಕ್ಷಿ ಅನ್ನೋದು ಪಶ್ಚಿಮದ ಮಾಧ್ಯಮಗಳ ಆರೋಪ. ಹಾಗಂತ ಇಂಥ ಜೈಲುಗಳು ಬರೀ ರಷ್ಯಾದಲ್ಲಿ ಮಾತ್ರ ಇವೆ ಅಂತಲ್ಲ. ಉತ್ತರ ಕೊರಿಯಾದಲ್ಲಿ, ಥೈಲ್ಯಾಂಡ್ ಅಲ್ಲಿ, ಚೀನಾದಲ್ಲಿ ಕೂಡ ಇಂಥ ಸಾಕಷ್ಟು ಜೈಲುಗಳಿವೆ. ಇದು ಗೆಳೆಯರೆ ರಷ್ಯಾದಲ್ಲಿನ ಅತ್ಯಂತ ಭಯಾನಕ ಜೈಲುಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.